ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ, ಪಾಪವನೀಗಿದ ರಕ್ತ ಜಯ, ಶಾಪವನೀಗಿದ ರಕ್ತ ಜಯ, ಜೀವ ನೀಡಿದ ರಕ್ತ ಜಯ, ಜೀವಿಸುವ ದೇವನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ರಕ್ತದ ವಿಶೇಷತೆ ಹಳೆಯ ಒಡಂಬಡಿಕೆಯಿಂದ ನಾವು ಪ್ರಾರಂಭ ಮಾಡಿದೆವು. ನಿನ್ನೆ ಮೊನ್ನೆಯಿಂದ ನಾವು ಹೊಸ ಒಡಂಬಡಿಕೆಯ ಮೂಲಕ ಯೇಸುವಿನ ರಕ್ತ ಸುರಿಸಲ್ಪಟ್ಟ ಮೇಲೆ ನಮಗೆ ದೊರಕಿದ ಆಶೀರ್ವಾದ, ಅಭಿಷೇಕ ಎಂಥದ್ದು ಎಂಬುದನ್ನು ಧ್ಯಾನಿಸುತ್ತಾ ಬಂದಿದ್ದೇವೆ. ಈ ದಿನ ನಾವು ಧ್ಯಾನಿಸಲಿರುವ ಯೇಸುವಿನ ರಕ್ತದ ಮಹತ್ವ, ವಿಶೇಷತೆ ಏನೆಂದರೆ, ಪೂರ್ವಿಕರ ಪಾಪ ಶಾಪಗಳಿಂದ, ಪರಂಪರೆಯಾಗಿ ನಮ್ಮಲ್ಲಿ ಕಾರ್ಯ ಮಾಡುವ ರಕ್ತಗತ ಸ್ವಭಾವಗಳಿಂದ, ರಕ್ತಗತವಾದ ರೋಗ ರುಜಿನಗಳಿಂದ ಅಥವಾ ಪೂರ್ವಿಕರಿಂದ, ತಂದೆ ತಾಯಿಯರಿಂದ ಹರಿದು ಬರುವ ಎಲ್ಲ ಪಾಪ ಶಾಪಗಳು, ಸ್ವಭಾವಗಳಿಂದ ಬಿಡುಗಡೆಯನ್ನು ನೀಡುವ ಯೇಸುವಿನ ಅಮೂಲ್ಯವಾದ ರಕ್ತ. ಪ್ರೈಸ್ ದ ಲಾರ್ಡ್. ಯೇಸುವಿನ ರಕ್ತಕ್ಕೆ ಒಂದು ವಿಶೇಷ ಗುಣವಿದೆ. ಯಾರೆಲ್ಲ ರಕ್ತವನ್ನು ಬರಮಾಡಿಕೊಳ್ಳುತ್ತಾರೋ, ಯಾರೆಲ್ಲ ರಕ್ತವನ್ನು ಮಹಿಮೆ ಪಡಿಸುತ್ತಾರೋ, ಯಾರೆಲ್ಲ ಪ್ರಭು ಯೇಸು ಸುರಿಸಿದ ಪರಿಶುದ್ಧವಾದ ರಕ್ತವನ್ನು ವಿಶ್ವಾಸಿಸುತ್ತಾರೋ, ಅವರು ವಿಶ್ವಾಸಿಸುವ ವಾಕ್ಯಗಳು, ವಿಶ್ವಾಸಿಸುವ ರಕ್ತದ ಮಹತ್ವ ಅವರ ಶರೀರದಲ್ಲಿ, ಅವರ ಜೀವನದಲ್ಲಿ ಕಾರ್ಯ ಮಾಡುತ್ತದೆ. ಆದ ಕಾರಣ ನೀವು ನಂಬಿ ಅದನ್ನು ಸ್ವೀಕರಿಸುವಾಗ ಅದು ನಿಮ್ಮಲ್ಲಿ ಕಾರ್ಯ ಮಾಡಲು ಶಕ್ತಿಯುತವಾದದ್ದಾಗಿದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. 1 ಪೇತ್ರ 1ನೇ ಅಧ್ಯಾಯ ವಚನ 18. ನಿಮ್ಮ ಪೂರ್ವಜರಿಂದ ಪರಂಪರೆಯಾಗಿ ಬಂದಿರುವ, ಪೂರ್ವಜರಿಂದ ಪರಂಪರೆಯಾಗಿ, ನಮ್ಮ ಪರಂಪರೆ, ನಮ್ಮ ತಾತ ಮಾಡಿದ್ರು, ಮುತ್ತಾತ ಮಾಡಿದ್ರು, ಈಗ ನಾವು ಮಾಡ್ತಾ ಇದ್ದೀವಿ. ನಮ್ಮ ತಾತನಿಗೆ ಶುಗರ್ ಇತ್ತು, ನನ್ನ ಮೊಮ್ಮಗನಿಗೆ ಶುಗರ್ ಬಂದಿದೆ ಅಲ್ವಾ. ಕೆಲವು ರೋಗಗಳು ಪರಂಪರೆಯಾಗಿ ಬರುತ್ತೆ ಅಂತ ಸೈನ್ಸ್ ಹೇಳುತ್ತೆ, ವೈದ್ಯಕೀಯ ರಂಗ ಹೇಳುತ್ತೆ. ವೈದ್ಯಕೀಯ ರಂಗ, ವಿಜ್ಞಾನ ರಂಗ, ಇವೆರಡನ್ನ ಮೀರಿ ನಿಲ್ಲುವಂಥದ್ದು ದೈವಿಕ ಜ್ಞಾನ. ದೇವರ ವಾಕ್ಯ ಸತ್ಯ, ಯಥಾರ್ಥವಾದುದು, 7 ಬಾರಿ ಪುಟ ಬಿಟ್ಟ ಚಿನ್ನಕ್ಕಿಂತಲೂ ಪರಿಶುದ್ಧವಾದುದು, ನೀವು ನಂಬತಕ್ಕದ್ದು, ನಂಬಲು ಅರ್ಹವಾದುದು. ಆದ ಕಾರಣ ನಾವು ಯಾವುದನ್ನು ವಿಶ್ವಾಸಿಸಬೇಕು? ದೇವರ ವಾಕ್ಯವನ್ನು ವಿಶ್ವಾಸಿಸಿ, ಸತ್ಯವನ್ನು ನೀವು ತಿಳಿದುಕೊಳ್ಳಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು. ದೇವರ ವಾಕ್ಯವನ್ನು, ಸತ್ಯವನ್ನು ನಾವು ತಿಳಿದುಕೊಂಡಾಗ ನಮ್ಮಲ್ಲಿರುವ ಅಸತ್ಯ ತಾನಾಗಿ ದೂರ ಹೋಗುತ್ತದೆ. ಪ್ರೈಸ್ ದ ಲಾರ್ಡ್. ಪೂರ್ವಿಕರಿಂದ ಪರಂಪರೆಯಾಗಿ ಬಂದಿರುವ ನಿರರ್ಥಕ ನಡವಳಿಕೆಯಿಂದ ನಿಮ್ಮನ್ನು ಬಿಡುಗಡೆ ಮಾಡಲು ಕೊಡಲಾದ ಬೆಲೆ ಎಂಥದ್ದೆಂದು ನಿಮಗೆ ತಿಳಿದಿದೆ. ಇದು ಬೆಲೆ ಅಥವಾ ಕ್ರಯ ಅನ್ನೋದನ್ನು ನಾವು ನಾಳೆ ದಿನ ಧ್ಯಾನಿಸೋಣ. ಇವತ್ತು ನಾನು ಮಾತನಾಡುತ್ತಿರುವ ಒಂದು ಏನದು ಕಾರ್ನರು ಅಥವಾ ಸಬ್ಜೆಕ್ಟು, ವಿಷಯ ಪೂರ್ವಿಕರ ಪಾಪಶಾಪಗಳು, ರಕ್ತಗತವಾದ ಸ್ವಭಾವಗಳು, ತಲೆಮಾರುಗಳಿಂದ ಹರಿದು ಬರುವ ನಿರರ್ಥಕ ನಡವಳಿಕೆಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿರುವುದು ಯೇಸುವಿನ ರಕ್ತ ಎಂಬ ಸತ್ಯ ನಮಗೆ ಗೊತ್ತಾಗಬೇಕು. ನಿಮ್ಮನ್ನು ಬಿಡುಗಡೆ ಮಾಡಲು ಕೊಡಲಾದ ಬೆಲೆಯು ಎಂಥದ್ದೆಂದು ನಿಮಗೆ ತಿಳಿದಿದೆ. ಅದು ನಶಿಸಿ ಹೋಗುವ ಬೆಳ್ಳಿ ಬಂಗಾರವಲ್ಲ. ನಮ್ಮ ಪೂರ್ವಜರು, ನಮ್ಮ ತಂದೆ ತಾಯಿ, ತಾತ ಮುತ್ತಾತ ಸಂಪಾದನೆ ಮಾಡುವ ಆಸ್ತಿಪಾಸ್ತಿ ಚಿನ್ನ ಬೆಳ್ಳಿ ಬಂಗಾರದಿಂದ ಅಲ್ಲ. ನಮ್ಮನ್ನು ಕಾಡುತ್ತಿರುವ ಪಾಪ ಶಾಪಗಳಿಂದ ಬಿಡುಗಡೆಯನ್ನು ಹೊಂದಬೇಕಾದರೆ, ರಕ್ತಗತವಾಗಿ ನಮ್ಮಲ್ಲಿ ಕಾರ್ಯ ಮಾಡುವ ಸ್ವಭಾವಗಳು, ಪಾಪದ ದುರಿಚ್ಛೆಗಳು, ದುರಭ್ಯಾಸಗಳು, ರಕ್ತಗತವಾಗಿ ನಮ್ಮಲ್ಲಿ ಕಾರ್ಯ ಮಾಡುವ ರೋಗ ರುಜಿನಗಳು, ಚಿನ್ನ ಬೆಳ್ಳಿ ಬಂಗಾರದಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಬದಲಿಗೆ ಯಾವ ನ್ಯೂನತೆಯೂ ಇಲ್ಲದೆ, ಕಳಂಕವೂ ಇಲ್ಲದ ಬಲಿಯ ಕುರಿಮರಿ ಅಂತ ಕ್ರಿಸ್ತೇಸುವಿನ ಅಮೂಲ್ಯ ರಕ್ತವೇ ಆ ಬೆಲೆ. ಪ್ರೇಸ್ ದ ಲಾರ್ಡ್. ಕ್ರಿಸ್ತೇಸುವಿನ ಅಮೂಲ್ಯವಾದ ರಕ್ತ, ಪರಿಶುದ್ಧವಾದ, ಕಳಂಕವಿಲ್ಲದ, ನ್ಯೂನ್ಯತೆ ಇಲ್ಲದ ಆ ಪರಿಶುದ್ಧವಾದ ಯೇಸುವಿನ ರಕ್ತದಿಂದ ನಮ್ಮನ್ನು ಬಿಡುಗಡೆ ಮಾಡುತ್ತದೆ. ಸೊ ಯೇಸುವಿನ ರಕ್ತದ ಮತ್ತೊಂದು ಮಹಿಮೆಯ ಕಾರ್ಯ, ಮಹತ್ವ, ವಿಶೇಷತೆ ಏನೆಲ್ಲ ನಮ್ಮಲ್ಲಿ ಯೇಸುವಿನ ರಕ್ತ ಕಾರ್ಯ ಮಾಡುತ್ತದೆ ಎಂಬುದಾಗಿ, ಹೇಗೆ ಪೂರ್ವಿಕರಿಂದ ಬಂದ ಪಾಪಶಾಪಗಳಿಂದ, ನಿರರ್ಥಕ ನಡವಳಿಕೆಯಿಂದ ನಮ್ಮನ್ನು ಬಿಡುಗಡೆ ಮಾಡುತ್ತದೆ ಅನ್ನೋದು ನೋಡೋದಾದರೆ,
ಸ್ನಾನ ದೀಕ್ಷೆಯ ಸಂಸ್ಕಾರ, ಯೇಸುವಿನ ನಾಮದಲ್ಲಿ ವಿಶ್ವಾಸವಿಟ್ಟು ದೀಕ್ಷಾ ಸ್ನಾನ ಮಾಡಿಕೊಳ್ಳುವ ಪ್ರತಿಯೊಬ್ಬನೂ ಮುಳುಗುವಾಗ ಸಾಯುತ್ತಾನೆ, ಎದ್ದೇಳುವಾಗ ಹೊಸ ಜೀವವನ್ನು ಪಡೆದುಕೊಳ್ಳುತ್ತಾನೆ. ಕರೆಕ್ಟಾ? ನೀರಿನಲ್ಲಿ ಮುಳುಗುವಾಗ ಮರಣ, ಎದ್ದೇಳುವಾಗ ಜೀವ. ನೀರಿನಲ್ಲಿ ಮುಳುಗಿದಾಗ ಆದಾಮನ ತಲೆಯಿಂದ ಹಿಡಿದು ತಲೆಮಾರುಗಳವರೆಗೆ ಬಂದಂಥ ಎಲ್ಲ ನಿರರ್ಥಕ ನಡವಳಿಕೆಗೆ ನಾವು ಸಾಯುತ್ತೇವೆ. ನೀರಿನಲ್ಲಿ ಮುಳುಗಿದಾಗ ಮರಣ, ಎದ್ದಾಗ ಜೀವ. ನಾವು ಎದ್ದೇಳುವುದು ಯೇಸು ಕ್ರಿಸ್ತರ ಪರಿಶುದ್ಧವಾದ ರಕ್ತದ ಮೂಲಕ, ಯೇಸುವಿನ ನಾಮದಲ್ಲಿ ಪಡೆದುಕೊಂಡಿರುವ ದೀಕ್ಷಾ ಸ್ನಾನ ಸಂಸ್ಕಾರದ ಮೂಲಕ, ಯೇಸುವಿನ ಮೂಲಕ ನಾವು ಹೊಸ ಸೃಷ್ಟಿಗಳಾಗಿ ಜೀವಿಸಲು ಕರೆಯಲ್ಪಟ್ಟಿದ್ದೇವೆ. ಇದನ್ನೇ ಸಂತ ಪೌಲರು ಬಹಳ ಅದ್ಭುತಕರವಾಗಿ ಹೇಳುತ್ತಾರೆ, ಮತ್ತು ಯೇಸು ಸ್ವಾಮಿನೂ ಹೇಳ್ತಾರೆ. ಅದು ನೋಡೋಣ. ರೋಮನ್ನರಿಗೆ ಬರೆದ ಪತ್ರ 11ನೇ ಅಧ್ಯಾಯ. ಈಗ ಉತ್ತಮ ತಳಿಯ ಓಲಿವ್ ಮರದಿಂದ ಕೆಲವು ರೆಂಬೆಗಳನ್ನು ಕಡಿದು ಹಾಕಿ ಆ ತಾವಿನಲ್ಲಿ ಕಾಡು ಓಲಿವ್ ಮರದ ರೆಂಬೆಯನ್ನು ಕಸಿ ಮಾಡಲಾಗಿದೆ. ಅನ್ಯಜನಾದ ನೀನು ಆ ಕಾಡು ಮರದ ರೆಂಬೆ ಕಸಿ ಮಾಡಿರುವುದರಿಂದ ರಸವತ್ತಾದ ಬೇರಿನಿಂದ ಈಗ ಪೋಷಣೆ ಪಡೆಯುತ್ತಿರುವೆ. ಪ್ರೇಸ್ ದ ಲಾರ್ಡ್. ಕಾಡು ಮರ, ಉತ್ತಮ ತಳಿಯ ಓಲಿವ್ ಮರ, 2 ಮರಗಳು. ಈ ಕಾಡು ಮರ ನಾವಾಗಿದ್ದೆವು, ಅಂದರೆ ಆದಾಮನ ಸಂತತಿಯಲ್ಲಿ ಹುಟ್ಟಿ ಬಂದೆವು. ಶರೀರದ ಸಂಬಂಧದಲ್ಲಿ ಆದಾಮನ ಸಂತತಿಯಲ್ಲಿ ಹುಟ್ಟಿ ಬಂದ ಕಾರಣ, ಆದಾಮನು ಪಾಪದ ಮರದ ಹಣ್ಣನ್ನು ತಿಂದ ಕಾರಣ, ಅವನ ನಿಮಿತ್ತ ನಾವು ಏನೂ ಪಾಪ ಮಾಡದೇ ಇದ್ದರೂ ಸಹ, ಒಂದೇ ಒಂದು ಕ್ವಾಲಿಫಿಕೇಶನ್, ಆದಾಮನ ಸಂತತಿಯಲ್ಲಿ ಹುಟ್ಟಿ ಬಂದ ಕಾರಣ ನಾವು ಪಾಪಿಗಳಾದೆವು. ಎಲ್ಲ ಪಾಪಗಳಿಗೆ ನಾವು ಕಾರಣಕರ್ತರಾದೆವು. ಸೊ ಕಾಡಿನ ಮರ, ನಾವು ಪಾಪದ ಮರದಲ್ಲಿ ಹುಟ್ಟಿ ಬಂದ ಸಂತತಿಗಳಾಗಿದ್ದೆವು. ಆದರೆ ದೀಕ್ಷಾ ಸ್ನಾನ ಸಂಸ್ಕಾರದಲ್ಲಿ ಆ ಕಾಡಿನ ಮರದಿಂದ ಕತ್ತರಿಸಿಕೊಂಡು ಅದರಿಂದ ಬೇರ್ಪಟ್ಟು ಯೇಸು ಎಂಬ ಜೀವ ವೃಕ್ಷಕ್ಕೆ, ಉತ್ತಮ ತಳಿಯ ಓಲಿವ್ ಮರಕ್ಕೆ ಕಸಿ ಮಾಡಲ್ಪಟ್ಟಿದ್ದೇವೆ. ಈಗ ನಾವು ಯಾವ ಮರಕ್ಕೆ ಅಂಟಿಕೊಂಡಿದ್ದೇವೆ? ಜೀವ ವೃಕ್ಷವಾದ ಯೇಸು ಎಂಬ ಮರಕ್ಕೆ ಅಂಟಿಕೊಂಡಿರುವ ಕಾರಣ, ಆ ಯೇಸು ಎಂಬ ಮರದಿಂದ, ಜೀವ ವೃಕ್ಷದಿಂದ ಹರಿದು ಬರುವ ರಸವತ್ತಾದ ಪೋಷಣೆಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಯೇಸು ಎಂಬ ಜೀವ ವೃಕ್ಷದಿಂದ ಹರಿದು ಬರುವ ರಕ್ತ ನಮ್ಮನ್ನು ಶುದ್ಧೀಕರಿಸಿ, ಯೇಸುವಿನ ರಕ್ತದ ಸ್ವಭಾವಗಳು, ಯೇಸುವಿನ ಸ್ವಭಾವ, ಯೇಸುವಿನ ಪ್ರೀತಿ, ಯೇಸುವಿನ ಶಾಂತಿ ಸಮಾಧಾನ ಕಸಿ ಮಾಡಿಸಿಕೊಂಡಾಗ ಆ ರೆಂಬೆ ಆ ಜೀವ ವೃಕ್ಷದ ಸಾರವನ್ನು ಹೀರಿಕೊಂಡು ಅದರಂತೆ ಅದರ ಫಲಗಳನ್ನು ನೀಡಲು ಪ್ರಾರಂಭ ಮಾಡುತ್ತದೆ. ಆದಾಮನ ಮರದಲ್ಲಿದ್ದ ನಾವು ಪಾಪಕ್ಕೆ ಫಲಗಳನ್ನು ಕೊಡ್ತಾ ಇದ್ದೆವು. ಕತ್ತರಿಸಲ್ಪಟ್ಟು ದೀಕ್ಷಾ ಸ್ನಾನ ಸಂಸ್ಕಾರದ ಮೂಲಕ ಯೇಸುವಿನೊಟ್ಟಿಗೆ ಜೀವ ವೃಕ್ಷಕ್ಕೆ ಕಸಿ ಮಾಡಿಕೊಂಡ ಕಾರಣ ಅದರ ಫಲಗಳನ್ನು ನಾವು ಕೊಡಲು ಪ್ರಾರಂಭ ಮಾಡಿದ್ದೇವೆ. ಜೀವ ವೃಕ್ಷದ ಫಲ ಪವಿತ್ರಾತ್ಮರ ಸತ್ಫಲಗಳು. ಸೊ ಆದಾಮನ ಸಂತತಿಯಿಂದ ಬಂದ ಯಾವುದೇ ರೀತಿಯ ಪಾಪಶಾಪಗಳು ನಮ್ಮ ಮೇಲೆ ಅಧಿಕಾರವಿಲ್ಲ. ನಾವು ಅದರಿಂದ ಕತ್ತರಿಸಲ್ಪಟ್ಟು ಯೇಸು ಎಂಬ ಜೀವ ವೃಕ್ಷಕ್ಕೆ ಕಸಿ ಮಾಡಲ್ಪಟ್ಟಿದ್ದೇವೆ. ಅದಕ್ಕೆ ಪೇತ್ರ ಹೇಳೋದು, ಪೂರ್ವಿಕರಿಂದ ಬಂದ ಎಲ್ಲ ನಿರರ್ಥಕ ನಡವಳಿಕೆಯಿಂದ ನಮ್ಮನ್ನು ಬಿಡುಗಡೆ ಮಾಡಿ ಯೇಸುವಿನ ರಕ್ತ ನಮ್ಮನ್ನು ಪೋಷಣೆ ಮಾಡುತ್ತಿದೆ ಎಂಬುದಾಗಿ. ಈಗ ನೋಡಿ, ತಂದೆಯ ರಕ್ತವನ್ನು ಹಂಚಿಕೊಂಡು ಬರುವ ಮಕ್ಕಳು, ತಂದೆಯ ಸ್ವಭಾವ, ತಾಯಿಯ ರಕ್ತಗತವಾದ ಸ್ವಭಾವ, ಕೋಪ, ಜಗಳ ಅದೆಲ್ಲ ಹಾಗೆಯೇ ಹರಿದು ಬರುತ್ತೆ, ರೋಗ ರುಜಿನಗಳು ಹರಿದು ಬರುತ್ತೆ. ಆದರೆ ಈಗ ನಾವು ನಮಗೆ ಹೇಳ್ಕೋಬೇಕು, ನಾನು ಆದಾಮನ ಸಂತತಿಯಿಂದ ಕತ್ತರಿಸಲ್ಪಟ್ಟಿದ್ದೇನೆ, ನಾನು ಜೀವ ವೃಕ್ಷವಾದ ಯೇಸುವಿನೊಟ್ಟಿಗೆ ಕಸಿ ಮಾಡಿಕೊಂಡಿದ್ದೇನೆ. ಯೇಸುವಿನ ಒಂದು ಸ್ವಭಾವ, ಯೇಸುವಿನ ಫಲಗಳು ನಮ್ಮಲ್ಲಿ ಉಂಟಾಗಬೇಕು ಎಂಬುದಾಗಿ. 2 ಕೊರಿಂಥ 5:17, ಯಾರಾದರೂ ಯೇಸು ಕ್ರಿಸ್ತರೊಡನೆ ಒಂದಾದರೆ ಅವನು ಹೊಸ ಸೃಷ್ಟಿಯಾಗುತ್ತಾನೆ, ಹಳೆಯದೆಲ್ಲ ನಾಶವಾಗುತ್ತದೆ, ಹೊಸದಿದೋ ಜನ್ಮ ತಳೆದಿದೆ. ಇನ್ನೆಂದಿಗೂ ನಾವು ನಮ್ಮ ಪೂರ್ವಿಕರ ಪಾಪಶಾಪ ನನ್ನ ಮೇಲೆ ಕಾರ್ಯ ಮಾಡ್ತಾ ಇದೆ, ಅಥವಾ ರಕ್ತಗತವಾಗಿ ನನಗೆ ರೋಗ ಬಂದಿದೆ, ಅದನ್ನು ಡಿಲೀಟ್ ಮಾಡಬೇಕು, ರಿಜೆಕ್ಟ್ ಮಾಡಬೇಕು. ಆ ಮಾತುಗಳನ್ನು ನಾವು ಮಾತನಾಡಲೇಬಾರದು. ತಂದೆ ತಾಯಿಯ
ಪಾಪಕ್ಕೆ ನಾನು ಹೊಣೆ ಅಲ್ಲ. ತಂದೆ ತಾಯಿ, ನನ್ನ ಪೂರ್ವಿಕರ ರಕ್ತಗತವಾದ ಸ್ವಭಾವಗಳು, ರಕ್ತಗತವಾದ ರೋಗ ರುಜಿನಗಳು ನನ್ನ ಶರೀರದಲ್ಲಿ ಕಾರ್ಯ ಮಾಡಲು ಅಧಿಕಾರವಿಲ್ಲ, ಅವಕಾಶವಿಲ್ಲ. ಕಾರಣ ನಾನು ಯೇಸುವಿನಲ್ಲಿ ಹೊಸ ಸೃಷ್ಟಿಯಾಗಿದ್ದೇನೆ ಎಂದು ನಾವು ಕ್ಲೇಮ್ ಮಾಡಬೇಕು. ಅದನ್ನು ಅರಿಕೆ ಮಾಡಿ ನಾವು ವಿಶ್ವಾಸದಿಂದ ಮುನ್ನಡೆಸಲ್ಪಡಬೇಕು. ಅದನ್ನೇ ಪ್ರಭು ಯೇಸು ಹೇಳಿದ್ದು ಯೋಹಾನನು ಬರೆದ ಶುಭ ಸಂದೇಶ 3ನೇ ಅಧ್ಯಾಯದಲ್ಲಿ. ಆ ನಿಕೋದೇಮ ಧರ್ಮಶಾಸ್ತ್ರಜ್ಞ ಯೇಸುವಿನ ಬಳಿಗೆ ಬಂದಾಗ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಹೊಸದಾಗಿ ಹುಟ್ಟುವುದು ಹೇಗೆ? ತಾಯಿಯ ಗರ್ಭದಲ್ಲಿ ಹೋಗಲು ಸಾಧ್ಯನಾ ಎಂದು ಕೇಳುವಾಗ, ನೀರಿನಿಂದಲೂ ಆತ್ಮದಿಂದಲೂ ಸ್ನಾನ ದೀಕ್ಷೆ ಸಂಸ್ಕಾರ ಪಡೆದುಕೊಳ್ಳುವಾಗ ನೀರಿನಿಂದ ಮುಳುಗಿ ಎದ್ದೇಳುತ್ತೇವೆ. ಎದ್ದೇಳುವಾಗ ಪವಿತ್ರಾತ್ಮರು ನಮ್ಮಲ್ಲಿ ಬರುತ್ತಾರೆ. ಯೇಸುವಿನ ಮರಣದ ಮೂಲಕ, ಯೇಸು ಸುರಿಸಿದ ರಕ್ತಧಾರೆಯ ಮೂಲಕ ನಾವು ಹೊಸ ಸೃಷ್ಟಿಗಳಾಗಿ ಮಾರ್ಪಾಡಾಗುತ್ತೇವೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಕರ್ತರಾದ ಯೇಸುವೆ, ಒಂದು ಕ್ಷಣಕಾಲ ನಾವು ಈ ಸಮಯದಲ್ಲಿ ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೆ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಯೇಸುವಿನ ಅಮೂಲ್ಯವಾದ ರಕ್ತ, ಪರಿಶುದ್ಧವಾದ ರಕ್ತ ಎಲ್ಲ ಪೂರ್ವಿಕರ ಪಾಪ ಶಾಪಗಳಿಂದ, ರಕ್ತಗತವಾಗಿ ಬರುವ, ಪಾರಂಪರ್ಯವಾಗಿ ಹರಿದು ಬರುವ ರೋಗ ರುಜಿನಗಳಿಂದ, ದುಷ್ಟ ದುರಾತ್ಮಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿದೆ ಎಂಬ ಸತ್ಯವನ್ನು ಈ ದಿನ ನಾವು ಮನಗಂಡಿದ್ದೇವೆ. ಸೈತಾನನಿಗೆ, ಅಂಧಕಾರ ಶಕ್ತಿಗಳ ಆಧಿಪತ್ಯಕ್ಕೆ, ರೋಗ ರುಜಿನಕ್ಕೆ, ತಲೆಮಾರುಗಳ ನಿರರ್ಥಕ ನಡವಳಿಕೆಗೆ, ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ, ಮುಂದೆ ಬರಲಿರುವ ನಮ್ಮ ಸಂತತಿಯ ಸಂತಾನದ ಮೇಲೆ, ಮಕ್ಕಳ ಮೇಲೆ ಯಾವುದೇ ಅಧಿಕಾರ ಇಲ್ಲ ಎಂದು ಯೇಸುವಿನ ನಾಮದಲ್ಲಿ ಆಜ್ಞಾಪನೆ ಮಾಡಿ ಪ್ರಾರ್ಥಿಸುತ್ತಿದ್ದೇವೆ. ಈ ಸಮಯದಲ್ಲಿ ಯೇಸುವಿನ ಪರಿಶುದ್ಧವಾದ ರಕ್ತ ಮತ್ತೊಂದು ಆವರ್ತಿ ನಮ್ಮನ್ನು ಶುದ್ಧೀಕರಿಸಲಿ. ಸಕಲ ವಿಧವಾದ ಪಾಪಶಾಪದ ಕಟ್ಟುಗಳಿಂದ, ರೋಗ ರುಜಿನಗಳ ದುರಾತ್ಮನ ಬಂಧನಗಳಿಂದ, ಪಾಪದ ದುರಭ್ಯಾಸಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ಯೇಸು ಎಂಬ ಜೀವ ವೃಕ್ಷಕ್ಕೆ ಕಸಿ ಮಾಡಿಕೊಂಡಿದ್ದೇವೆ. ಯೇಸುವಿನ ನಾಮದಲ್ಲಿ ನಾವು ಹೊಸ ಸೃಷ್ಟಿಗಳಾಗಿದ್ದೇವೆ. 1 ಕೊರಿಂಥ 15:45 ಮಣ್ಣಿನಿಂದ ಹುಟ್ಟಿದವರು ಮಣ್ಣಿಗೆ ಸಂಬಂಧಪಟ್ಟಂತೆ ಇರುತ್ತಾರೆ. ಸ್ವರ್ಗದಿಂದ ಬಂದಾತನಿಂದ ಹುಟ್ಟಿದವರು ಸ್ವರ್ಗೀಯ ನಿವಾಸವನ್ನು ಧರಿಸಿಕೊಂಡಿರುತ್ತಾರೆ. ಆದಾಮನಿಂದ ನಾವು ಹುಟ್ಟಿ ಬಂದರೂ ಸಹ ಸ್ನಾನ ದೀಕ್ಷೆ ಸಂಸ್ಕಾರದ ಮೂಲಕ ಯೇಸುವಿನ ರಕ್ತದಿಂದ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟು, ಸೈತಾನನ ಆಳ್ವಿಕೆಯಿಂದ, ಆದಾಮನ ಸಂತತಿಯಿಂದ ನಾವು ಬಿಡುಗಡೆಯನ್ನು ಹೊಂದಿಕೊಂಡು, ಸ್ವರ್ಗದಿಂದ ಬಂದಾತ ಯೇಸುವಿನೊಟ್ಟಿಗೆ ಕಸಿ ಮಾಡಿಕೊಂಡ ಕಾರಣ ಯೇಸುವಿನ ಸ್ವಭಾವ, ಯೇಸುವಿನ ಮನಸ್ಸು, ಯೇಸುವಿನ ಶಕ್ತಿ, ಯೇಸುವಿನ ಮಹಿಮೆ ನಮ್ಮ ದೇಹದಲ್ಲಿ ಬೆಳಗುವಂತೆ, ಯೇಸುವಿಗೆ ನೈಜ ಸಾಕ್ಷಿಗಳಾಗುವಂತೆ ಯೇಸುವಿನ ರಕ್ತ ನಮ್ಮ ದೇಹಾತ್ಮಗಳಲ್ಲಿ ಕಾರ್ಯ ಮಾಡಲಿ. ನಾವು ಧ್ಯಾನಿಸಿದ ಈ ವಾಕ್ಯ, ಯೇಸು ರಕ್ತದ ಮಹಿಮೆ, ಮಹತ್ವ ನಮ್ಮ ದೇಹದಲ್ಲಿ ಪ್ರಕಟವಾಗಿ ಸಾಕ್ಷಿಗಳಾಗಿ ನಿಲ್ಲುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ನಾವು ಪಾಪದ ಮರದಿಂದ ಕತ್ತರಿಸಲ್ಪಟ್ಟು ಜೀವ ವೃಕ್ಷವಾದ ಯೇಸುವಿನೊಟ್ಟಿಗೆ ಕಸಿ ಮಾಡಿಕೊಂಡ ಹೊಸ ಸೃಷ್ಟಿಗಳಾಗಿದ್ದೇವೆ. ನನ್ನ ಯೇಸು ನನ್ನ ರಕ್ಷಕ. ಥ್ಯಾಂಕ್ ಯು.